ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ ನೋಡಿರಿ. ಇದು ಶುಕ್ರವಾರ ರಾತ್ರಿ ದೀಪ ಹಚ್ಚಿದ್ದೆ. ಸ್ವಲ್ಪ ವಿಡಿಯೋ ಮಾಡ್ಕೋಬೇಕು ಅಂತ ಮಾಡಿಕೊಂಡೆ, ಮತ್ತು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮತ್ತು ಮರುದಿನ ಶನಿವಾರ ವಿಡಿಯೋ ಮಾಡಿಕೊಂಡೆ. ಶನಿವಾರನೇ ಕಂಟಿನ್ಯೂ ಮಾಡಲಿಲ್ಲ, ಮತ್ತು ಈ ಥರ ಸಂಡೇ 3 ದಿನದ ಲಾಗ್ ಇವತ್ತು ಶೇರ್ ಮಾಡ್ಕೊಳಕತ್ತೀನಿ. ಇವತ್ತಿನ ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಇವತ್ತು ಒಂದು ಸ್ವಲ್ಪ ಶೇರ್ ಮಾಡ್ಕೊಳಕ್ಕಾದ್ರೆ ಶೇರ್ ಮಾಡ್ಕೊತೀನಿ. ಏನಪ್ಪ ಅಂತಂದ್ರೆ, ನಾನು ಟೀಚರ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ತಾಯಿದ್ದೀನಲ್ಲ, ಅದಕ್ಕೆ ಕನ್ನಡ ಮೀಡಿಯಮ್ಮು ಮತ್ತು ಗ್ರಾಮೀಣ ಅಭ್ಯರ್ಥಿದು ಸರ್ಟಿಫಿಕೇಟ್ ಬೇಕಾಗಿತ್ತು. ಹಾಗಾಗಿ ಇವತ್ತು ನಮ್ಮವ್ಗೆ ಹೇಳಿದ್ದೆ, ಹೋಗಿ ಬರ್ಸ್ಕೊಂಬ ಸ್ಕೂಲಿಗೆ ಹೋಗಿ ಅಂತ ಹೇಳಿದ್ದೆ. ನಮ್ಮವ್ವ ಇವತ್ತು ಸ್ಕೂಲಿಗೆ ಹೋಗಿ ಬರ್ಸ್ಕೊಂಬರಕ್ಕೆ ಹೋಗಿದ್ಲು. ಅಲ್ಲೊಂದು ತುಂಬ ರೋಮಾಂಚನವಾಗುವಂಥ ಒಂದು ಸಿಚುವೇಶನ್ ನಡೀತು. ಏನಪ್ಪ ಅಂತಂದ್ರೆ, ನಾನು ಕ್ಲಾಸ್ಗಳನ್ನು ಕೇಳ್ತಿರ್ತೀನಿ ಯೂಟ್ಯೂಬಲ್ಲಿ. ಅವ್ರ ಮೇಡಮ್ಮರು ನಮ್ಮೂರಲ್ಲೇ ಇದ್ದಾರೆ. ನಮ್ಮ ಊರು ನಾನು ಕಲ್ತಿರೋ ಸ್ಕೂಲಲ್ಲಿನ ಅವ್ರು ಟೀಚರಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಹೀಗೆ ನಮ್ಮವ್ವ ಇಸ್ಕೊಂಬರಕ್ಕೆ ಹೋಗ್ಯಾಳ, ಫೋನ್ ಮಾಡಿ ಕೊಡ್ರಿ ಮಾತಾಡ್ತೀನಿ ಅಂದಾರ. ಕೊಟ್ಟಾಳ ನಮ್ಮವ್ವ. ನನ್ನ ಜೊತೆ ಮಾತಾಡಿದ್ರಿ, ಯಾವ ಸಬ್ಜೆಕ್ಟು ಓದ್ತಾ ಇದ್ದೀರಿ ಅಂತ ಅಂದ್ಬಿಟ್ಟು ನಾನು ಹೇಳಿದೆ, GPSTR ಮತ್ತು HSTR ಬರಿತಾ ಇದ್ದೀನಿ ರೀ ಎಕ್ಸಾಮು ಅಂದೆ. ನಮ್ಮದು ಚಾನೆಲ್ ಐತಿ, ನಿಮಗೆ ಗೊತ್ತಾ ಅಂದರು. ಅವ್ರ ಚಾನೆಲ್ ಹೆಸರು ನವಚೇತನ ಎಜುಕೇಷನ್ ಚಾನೆಲ್ ಅಂತ ಹೇಳ್ಬಿಟ್ಟು. ಅವರು ಆ ಚಾನೆಲ್ ನೇಮ್ ಹೇಳಿದ ತಕ್ಷಣ ನನಗೊಂಥರ ಮೈ ರೋಮಾಂಚನ ಆಯಿತು. ನನ್ನ ಮೈ ಕೈ ಎಲ್ಲ ರೋಮಗಳು ಇದಾಗ್ತಾವೆ ನೋಡ್ರಿ, ಗೂಸ್ ಬಂಪ್ಸ್ ಅಂತಾರಲ್ಲ, ಹಂಗಾಯ್ತು ನನಗೆ. ಯಾಕಂದ್ರೆ ನಾನು ಅವ್ರನ್ನ ಕ್ಲಾಸ್ಗಳನ್ನ ಕೇಳ್ಕೊತ ಬಂದಿದ್ದೀನಿ. ಹಾಗಾಗಿ ಅವರು ಸಡನ್ನಾಗಿ ನನಗೆ ಸಿಕ್ಕಿದ್ಕೆ ಭಾಳ ಖುಷಿ ಆಯಿತು. ಎಂಥ ಕೋಇನ್ಸಿಡೆನ್ಸ್ ಅಂದರೆ, ನಾನು ಅವ್ರ ವಿಡಿಯೋ ನೋಡ್ತಾ ಇದ್ದೀನಿ ಅನ್ನೋ ಒಂದು ದೊಡ್ಡ ಖುಷಿ ಅವ್ರು ನನಗೆ ಸಿಕ್ಕಿರೋದು. ಅದಾದಮೇಲೆ ಅವರು ಏನಪ್ಪ ಅಂದರೆ, ಅವರಮ್ಮ ನನ್ನ ವೀಡಿಯೋಸ್ ನೋಡ್ತಾ ಇರ್ತಾರಂತ. ನಮ್ಮಮ್ಮ ನಿಮ್ಮ ವಿಡಿಯೋಗಳನ್ನ ತುಂಬ ನೋಡ್ತಾರೆ, ಆಮೇಲೆ ನೋಟ್ಸು ಕೂಡ ಕೊಡು ಅವರಿಗೆ ಅಂತ ಹೇಳ್ಬಿಟ್ಟಿದ್ರು ಅಂತೆಲ್ಲ ಮಾತಾಡಿದರು. ತುಂಬ ಖುಷಿಯಾಯಿತು. ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಈಗ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ದ್ರಾಕ್ಷಿ, ಇದು ಕುಂಬಳಕಾಯಿ ಬೀಜ, ಆಮೇಲೆ ಇದು ಏನಪ್ಪ ಅಂತಂದ್ರೆ ಸೂರ್ಯಪಾನ ಬೀಜ ಅಂತೀವಿ, ಸೂರ್ಯಕಾಂತಿ ಬೀಜ ಇವು. ಆಮೇಲೆ ಒಣ ಕೊಬ್ಬರಿ ತುರಿದಿಟ್ಕೊಂಡಿನಿ, ಬಾದಾಮಿ ಮತ್ತು ಗೋಡಂಬಿ, ಇದು ಒಣ ಖರ್ಜೂರ ಮತ್ತು ಬೆಲ್ಲ. ಕೆಲವೊಬ್ರು ಏನು ಮಾಡ್ತಾರಂದ್ರೆ, ಈ ಥರದ್ದು ಬರುತ್ತಲ್ಲ ಖರ್ಜೂರನ, ಇದು ಹಸಿದಿರುತ್ತದು, ಅದನ್ನು ಏನು ಮಾಡ್ತಾರೆ, ಸಣ್ಣದಾಗಿ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಪೇಸ್ಟ್ ಥರ ಮಾಡಿ ಇವನ್ನೆಲ್ಲ ಹುರಿದ್ಬಿಟ್ಟು ಮಿಕ್ಸ್ ಮಾಡ್ಕೊತಾರೆ. ಬೆಲ್ಲ ಆನ ಮಾಡೋಂಗಿಲ್ಲ, ಬಟ್ ಬೆಲ್ಲದ ಆನ ಮಾಡಿದ್ರೆ ಚೆನ್ನಾಗಿರ್ತೈತಿ. ಭಾಳ ದಿವಸ ಇಟ್ಕೊಂಡು ತಿನ್ಬೋದು, ಏನಾಗಲ್ಲ ಬೆಲ್ಲದ ಆನ ಹಾಕಿ ಮಾಡಿದ್ರೆ. ಅದು ಹೆಂಗಿರುತ್ತೆ ಗೊತ್ತಿಲ್ಲ, ನಾವು ಒಂದು ಸಲನೂ ಮಾಡಿಲ್ಲ ಆ ಥರ. ಬಟ್ ನಾವು ಯಾವಾಗಲೂ ಇದೇ ಥರ ಮಾಡ್ಕೊಂಬಂದೀವಿ. ನಮ್ಮ ತಂಗಿ ಡಿಲಿವರಿ ಆದಾಗ 2 ಸಲನೂ, 2 ಮಕ್ಕಳು ಡಿಲಿವರಿ ಆದಾಗ ನಾನು ಹಿಂಗೆ ಮಾಡಿದ್ದೆ. ಚೆನ್ನಾಗಿತ್ತು, ಭಾಳ ದಿವಸ ಇಟ್ಕೊಂಡು ತಿನ್ಬೋದು. ಬರ್ರಿ ಈಗ ಇವನ್ನೆಲ್ಲ ನೀಟಾಗಿ ತುಪ್ಪ ಹಾಕಿ ಸಣ್ಣ ಉರಿ ಒಳಗೆ ಚೆಂದಾಗಿ ಹುರಿದು ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೋಬೇಕು. ಜಾಸ್ತಿ ಪೌಡ್ರ್ ಏನು ಬೇಕಾಗಿಲ್ಲ. ನೈಸಾಗಿ ಪೌಡ್ರ್ ಮಾಡಿ ಉಂಡೆ ಕಟ್ಟಿದ್ರೆ ಚೆನ್ನಾಗಿರ್ತೈತಿ ಚಿಕ್ಕ ಮಕ್ಕಳಿಗೆ ಮತ್ತು ವಯಸ್ಸಾದವ್ರಿಗೆ ತಿನ್ನೋಕೆ. ಬಟ್ ನಾರ್ಮಲ್ಲಾಗಿ ತಿನ್ನೋರಿಗೆ ಸ್ವಲ್ಪ ತರಿಯಾಗಿ ರುಬ್ಬಿಕೊಂಡು ಮಾಡಿದರೆ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಇವನ್ನ ಹುರಿತೀನಿ. ತುಪ್ಪ ಹಾಕಿ, ತುಪ್ಪದ ಪ್ಯಾಕೆಟ್ ತೊಗೊಂಬಂದು ಇಟ್ಕೊಂಡು ಖಾಲಿ ಆಗೈತಿ ತುಪ್ಪ ನೋಡ್ರಿ. ಸ್ವಲ್ಪ ಇತ್ತು, ಅದನ್ನು ಬಿಸಿ ಮಾಡೋಕ್ಕಿಟ್ಟಿದ್ದೆ. ಇದನ್ನು ತಿಕ್ಕಿ ಹಾಕಿಡ್ತೀನಿ. ಓಕೆ, ಇದನ್ನೆಲ್ಲ ಮಾಡಿ ಮತ್ತೆ ಸಿಗ್ತೀನಿ ನಾನು ಫ್ರೆಂಡ್ಸ್. ನೋಡಿರಿ, ಎಲ್ಲ ಹುರಿದೆ. ಆವಾಗಲೇ ಹೇಳಿದ್ನಲ್ಲ ಇವನ್ನೆಲ್ಲ ಹುರಿತೀನಿ ಅಂಥೇಳಿ. ಹುರಿದ್ಬಿಟ್ಟು ಸ್ವಲ್ಪ ತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡಿನಿ. ಬರೀ ದಪ್ಪನ ಇಷ್ಟು ದಪ್ಪನ ಮಾಡ್ತಾರೆ ಕೆಲವೊಬ್ಬರು, ಹೆಚ್ಚಿ ಕಟ್ ಮಾಡಿ ಮಾಡ್ತಾರೆ. ಬಟ್ ಅಷ್ಟು ಚೆನ್ನಾಗಿರಲ್ಲ ಅನಿಸುತ್ತೆ. ಅದಕ್ಕೆ ಒಂದು ಸ್ವಲ್ಪ ತರಿಯಾಗಿ ಮಿಕ್ಸಿಗೆ ಹಾಕಿ ಎಲ್ಲನೂ ಮಿಕ್ಸ್ ಮಾಡಾಕತ್ತೀನಿ ನೋಡಿರಿ. ಇಷ್ಟು ತಗೊಂಡಾಗೈತಿ. ಯಾಕಂದ್ರೆ ಅವ್ರಿಗೂ ನಮಗೂ ಸೇರಿಸೇ ಮಾಡಾಕತ್ತೀನಿ. ಮಾಡಾಕತ್ತೀನಿ ಮಾಡೋಕೈಲೆ ನಮಗೂ ಮಾಡ್ಕೊಂಬಿಟ್ರೆ ಆಯಿತು ಅಂತ ಹೇಳ್ಬಿಟ್ಟು. ಇದು ದ್ರಾಕ್ಷಿನ ತುಪ್ಪನ್ಯಾಗ ಹುರಿದು ಹಂಗೆ ದೊಡ್ಡದು ಹಾಕೋದು ಬೇಡ ಅಂಥೇಳಿ ಒಂದು ಸ್ವಲ್ಪ ರಿವರ್ಸಲ್ಲಿ ಮಿಕ್ಸಿಗೆ ಹಾಕಿ
ಒಂಥರ ಪೇಸ್ಟ್ ಥರ ಆಗೈತೆ. ಅದು ಪೇಸ್ಟನ್ನು ಆಗಿಲ್ಲ, ಒಂದಕ್ಕೊಂದು ಅಂಟ್ಕೊಂಡವಲ್ಲ ಅವನ್ನೆಲ್ಲ ಹಾಕಿ ಮಿಕ್ಸ್ ಮಾಡಾಕತ್ತೀನಿ ನೋಡಿರಿ. ಹದವಾಗಿ ಕೈಲೇ ಮಿಕ್ಸ್ ಮಾಡಾಕತ್ತೀನಿ, ಯಾಕಂದ್ರೆ ಕೈಲಿ ಮಿಕ್ಸ್ ಮಾಡಿದ್ರೆ ನೀಟಾಗಿ ಎಲ್ಲ ಒಂದೇ ಸಮನಾಗಿ ಹಾಕೈತಿ ನೋಡಿರಿ. ಈಗ ಬೆಲ್ಲದಾನ ಮಾಡಬೇಕು. ಬೆಲ್ಲದಾನ ಮಾಡಿ ಇದು ನೋಡಿರಿ, ಕೊಬ್ಬರಿ ಎಲ್ಲ ಹಾಕಿನಿ, ಇಂಥದ್ದು ಹಾಕಿಲ್ಲ ಅನ್ನಂಗಿಲ್ಲ. ಇದು ಗೋಂದು ನೋಡಿರಿ, ಗೋಂದನ್ನು ತರಿಸಿ ಹಾಕಿನಿ. ಮಿಕ್ಸಿಗೆ ಹಾಕಿದೆ, ಒಂಥರ ಕಚ 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 ಸೌಂಡ್ ಬಂದ್ಬಿಡ್ತು, ಕಿವಿ ಹಾಳಾಗಿ ಹೋತು ನಂದು. ಅದಕ್ಕೆ ಪೌಡ್ರ್ ಆಗಿದ್ದು ಮಾತ್ರ ಹಾಕಿನಿ. ಇದಿಷ್ಟು ಈಗ ಮತ್ತು ಹುರಿತೀನಿ. ಈಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಹುರಿದು ಫುಲ್ ಅಳ್ಕೋಬೇಕಿದು. ಅಳ್ಕೊಂತಂದ್ರೆ ಕೈಲೇನೋ ಕ್ರಷ್ ಮಾಡ್ಕೊಂಬಿಡ್ಬೋದು. ಅದಕ್ಕೆ ಅದನ್ನ ಹುರಿದು ಬೆಲ್ಲದಾನ ಮಾಡಿ ಉಂಡೆ ಕಟ್ಟೋದಷ್ಟೇ ಕೆಲಸ ನೋಡಿರಿ. ಈಗ ಊಟ ಆಯಿತು, ಊಟ ಮಾಡಿ ಮತ್ತೀಗ ಮಾಡಕ್ಕೆ ಬಂದೀನಿ. ಬೆಲ್ಲದಾನ ಹಾಕಿ ಕಟ್ಟಿ ಹುಡುಗರ್ದು ಊಟ ಆಗೈತಿ. ಈಗ ನಾವೇನ ಮಲಗಿಸ್ಬೇಕು, ಅವ್ರ ಅಪ್ಪನ ಮಲಗಿಸ್ತಾರ, ನಾನು ಇದನ್ನು ಮಾಡ್ತೀನಿ ನೋಡಿರಿ ಫ್ರೆಂಡ್ಸು. ಲಡ್ಡು, ಡ್ರೈ ಫ್ರೂಟ್ಸ್ ಲಡ್ಡು ಎಲ್ಲ ಕಟ್ಟಿ ಅಡುಗೆ ಮನೇನ ಎಲ್ಲ ನೀಟಾಗಿ ಮಾಡೀನಿ. ಬಟ್ ಪಾತ್ರೆ ತೊಳ್ಯೋಕ್ಕಾಗಲಿಲ್ಲ, ಇಷ್ಟಕೊಂಡ ಪಾತ್ರೆ ಆಗ್ಯಾವ. ಬೆಳಗ್ಗೆ ತೊಳ್ಕೊಂಡ್ರಾಯ್ತು ಅಂತ ಬಿಟ್ಟಿವಿ. ಟೈಮ್ ಆಗೈತೆ ಅಲ್ಲೇ. ಅಡುಗೆ ಮನೆ ಎಲ್ಲ ಹರಿಬಿಟ್ಟಿತ್ತು. ಎಲ್ಲ ಸ್ವಲ್ಪ ಕಸ ಗುಡಿಸಿ ಅವನ್ನೆಲ್ಲ ಪಾತ್ರೆ ಸಿಂಕ್ನಾಗ ಹಾಕಿ ಕಟ್ಟಿ ಎಲ್ಲ ಸ್ವಚ್ಛ ಮಾಡಿದೆ. ಈಕೆ ನೋಡ್ರಿ, ನಾವು ಹೋಗೋ ಮಟನೂ ಮಕ್ಕೊಳಂಗಿಲ್ಲ, ಆವಾಜ್ ಮಾಡಕತ್ತಾಳೆ. ಹಾಕಿ ಹಗಲೆಲ್ಲ ಮುಕ್ಕೊಂತಾಳೆ, ಇಷ್ಟೊತ್ತಿನಾಗ ಬುಕ್ ಹಿಡ್ಕೊಂಡು ಕುಂದಿರ್ತಾಳೆ. ಈಕಿ ಪದ್ಧತಿ ಹಂಗೈತೆ ನೋಡ್ರಿ. ಈಕಿ ಪದ್ಧತಿ ನಾ ಹೋಗಿ ಮಕ್ಕೊನ ಮಟ್ಟ ಈಕಿ ಮಕ್ಕೊಳಂಗಿಲ್ಲ. ಒಟ್ಟು ನಾ ಪಕ್ಕಕ್ಕೆ ಇರಬೇಕು, ಅಂದ್ರೆ ಮಕ್ಕೊತಾಳೆ, ಇಲ್ಲಾಂದ್ರೆ ಇಲ್ಲ ನೋಡ್ರಿ. ವಿಚಾರ ಮಾಡಕತ್ತಾಳೆ. ಏನು ವಿಚಾರ ಮಾಡಕತ್ತಿ? ಹಾಂ, ಮಕ್ಕೊಳಕ್ಕೆ ಏನು ನಿನಗೆ ಒಬ್ಬೇಕೀಗ? ಹಾಂ, ಇವರು ಇಲ್ಲಿ ಮೊಬೈಲ್ ನೋಡಕತ್ತಾರ ನೋಡ್ರಿ. ಸೌಂಡ್ ಕಡಿಮೆ ಮಾಡ್ಕೊರಂದು. ಡ್ರೈ ಫ್ರೂಟ್ಸ್ ಲಡ್ಡು ನ್ಯಾಚುರಲ್, ಹಾಂ, ಹಿಂಗೆ ಹಿಡಿದು ನ್ಯಾಚುರಲ್ ಕಾಣಿಸುತ್ತೆ ನೋಡ್ರಿ. ಹಿಂಗೆ ಹಿಡಿದು ಫುಲ್ ವೈಟ್ ಕಾಣಿಸ್ತವೆ. ಹೌದಾ? ಹಿಂಗೆ ಹಿಡಿದ್ರೆ ಎಷ್ಟು ಡಿಫ್ರೆನ್ಸ್ ಐತೆ ನೋಡ್ರಿ. ಚೆನ್ನಾಗಿ ಬಂದವು. ಬೆಲ್ಲ ಎಲ್ಲ ಚಲೋ ಬಂದೈತಿ. ಇಲ್ಲಿ ಯಾಕೆ ಇಟ್ಟಿನಂದ್ರೆ ಅಡುಗೆ ಮನೆಗೆ ಇಟ್ಟರೆ ಇರಿಬೇಕು ಸಣ್ಣನು ಸ್ವೀಟಿಗೆ, ಅದಕ್ಕೆ ಇಲ್ಲಿಟ್ರೆ ಆಗಂಗಿಲ್ಲ, ಅದಕ್ಕೆ ಇಲ್ಲಿಟ್ಟಿನಿ. ನಾಳೆ ಚಕ್ಲಿ ಮಾಡಬೇಕು, ಶೇಂಗಾ ಚಟ್ನಿ, ಅಗಸಿ ಚಟ್ನಿ, ಇವು ಮೂರು ಮಾಡಿ ರೆಡಿ ಮಾಡಿ ಅವ್ರಿಗೆ ನಾಳೆ ಎಷ್ಟೊತ್ತಿದ್ರು ಕೊಟ್ಟು ಕಳಿಸ್ಬಿಡ್ತೀನಿ. ಯಾಕಂದ್ರೆ ಈಗ ನನಗೆ ಓದ್ಕೊಳಕ್ಕೆ ಟೈಮ್ ಬೇಕು. ಅದಕ್ಕೆ ಮತ್ತು ಹಂಗೆ ಇಟ್ಕೊಂಡು ಕುಂತ್ರೆ ಅದು ಅಂತ ತಲೆ ಮ್ಯಾಗ ಭಾರ ನನಗೆ. ಅವ್ರು ಯಾವಾಗಾದರೂ ಮಾಡಿಕೊಡ್ರಿ, ಏನು ಅವಸರ ಇಲ್ಲ ಅಂತ ಹೇಳ್ತಾರೆ. ಬಟ್ ನಮಗೆ ಮಾಡಿಕೊಟ್ಬಿಟ್ರೆ ನಮಗೂ ಒಂದು ಚಿಂತೆ ಇರೋಂಗಿಲ್ಲಲ್ಲ, ಹಾಗಾಗಿ ಮಾಡಿಬಿಟ್ಟೆ ಇವತ್ತು. ನಾಳೆ ನೋಡಿದ್ರೆ ನಾಗರ ಪಂಚಮಿ ಐತಿ, ಹಬ್ಬ ಮಾಡಬೇಕು, ಪೂಜೆ ಹಾಲು ಹಾಕಿ ಬರಬೇಕು ದೇವ್ರಿಗೆ ಹೋಗಿ ನಾಗಪ್ಪಗೆ. ಎಲ್ಲದು ಮಾಡಿ ಯಾವಾಗ ಏನೇನು ಮಾಡ್ತೀನೋ ಗೊತ್ತಿಲ್ಲ, ಆದಷ್ಟು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ಮಕ್ಕೊತೀವಿ, ಮತ್ತು ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ. ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ವಿಡಿಯೋ ಅಂತೂ ಈಗ ಹಾಕೋಕ್ಕಾಗಿಲ್ಲ ಡೈಲಿ, ಮತ್ತು ರೆಸಿಪಿನೂ ಶೇರ್ ಮಾಡಿರಿ ಅಂತೀರಿ, ಶೇರ್ ಮಾಡೋಕ್ಕಾಗಿಲ್ಲ. ನಂದು ಎಕ್ಸಾಮ್ ಮುಗಿದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಈಗ ಯಾವಾಗಾರ ಒಂದೊಂದು ಹಾಕ್ತಿರ್ತೀನಿ, ನೋಡಿ ಸಪೋರ್ಟ್ ಮಾಡಿರಿ. ನೋಡಿರಿ, ಇವತ್ತು ನಾಗರ ಪಂಚಮಿ ಅಲ್ಲ, ಚೌತಿ, ನಾಗರ ಚೌತಿ. ಇವತ್ತು ಈ ಥರ ರಂಗೋಲಿ ಹಾಕೀನಿ. ನಮಗೆ ಟಿ ವಿ ನಮ್ಮ ನವ್ಯ ಕುಂತಾಳ. ಹಾಂ, ನಮ್ಮ ನಮಿತ, ಅಯ್ಯೋ ನಮ್ಮ ನಮಿತ ಸ್ನಾನ ಮಾಡ್ಕೊಂಬಂದು ತಲೆ ಸ್ನಾನ ಮಾಡಿ ದೀಪ ಹಚ್ಚಕತ್ತಾಳ, ದೇವರಿಗೆ ಹೂ ತೆಗಿಯಕತ್ತಾಳ. ಹೂವು ತೊಗೊಂಬರ್ಬೇಕು ಹೋಗೀಗ. ತೊಗೊಂಬರೋದ್ರೊಳಗೆ ಈಕಿ ಇವನ್ ಮಾಡ್ತಾಳೆ, ಏನು ಪೂಜಾಕ್ಕೆ ರೆಡಿ ಮಾಡ್ಕೊತಾಳೆ ಎಲ್ಲ. ಹಾಂ, ನಿನಗೂ ಮಾಡಿ ಸಾಕ್ತೀನಿ ರೀ. ಈಗ ಹೇಳಕ್ಕೆ ಹತ್ಬಿಟ್ಟಾಳ ಅವಾಗಿನ ಸುಟ್ಟು. ಉಂಡೆ ಇಲ್ಲಿಟ್ಟಿನಿ ಗಾಳಿಗೆ ಅಂತಂದು ಮುಚ್ಚಿಟ್ಟಿನಿ. ಈಗ ಅಡುಗೆ ಮನೆಯಾಗ ಏನೇನು ಕೆಲಸ ನಡೆದೈತಿ ಅಂತಂದ್ರೆ ನೋಡಿರಿ, ಶೇಂಗಾ ಕಾಳು ಹುರಿದು ಹಾರಾಕ್ಬಿಟ್ಟಿನಿ ಚಟ್ನಿ ಮಾಡೋಕೆ. ಇದು ಕೂಡ ಚಟ್ನಿ ಆರ್ಡ್ರ್ ಕೊಟ್ಟು ಕಳಿಸ್ಬೇಕು ಮಾಡಿ. ಆಮೇಲೆ ಇವತ್ತು ಬೇರೆ ಹಬ್ಬ,
ಒಂದಿಷ್ಟು ಹೊರಗೆ ತೆಗೆದಿಟ್ಬಿಟ್ಟಿದ್ದೆ, ಮೆತ್ತಗಾಗಿದ್ದು, ಅದಕ್ಕೆ ಬಿಸಿ ಹಂಚಿನಾಗಿರಲಿ ಅಂತ ಹೇಳಿಟ್ಟಿನಿ. ಇದು ಹಳ್ಳಿಟ್ಟು ಉಂಡೆ ಕಟ್ಟಕ್ಕೆ ನಿನ್ನ ರಾತ್ರಿನಾಗ ಹುರಿದಿದ್ದಿನ ಒಂದು ಸ್ವಲ್ಪ ತೆಗೆದಿಟ್ಕೊಂಡಿನಿ. ಹಳ್ಳಿಟ್ಟು ಉಂಡೆ ಮಾಡೋಕ್ಕೆ ದೇವರಿಗೆ ನಾಗಪ್ಪಗೆ ನೈವೇದ್ಯ ಕೊಡೋದು. ಆಮೇಲೆ ನೋಡಿರಿ ನಾಷ್ಟಕ್ಕೆ ಟೊಮೆಟೊ ಬಾತ್ ಮಾಡೀನಿ. ಇನ್ನೂ ಮಿಕ್ಸ್ ಮಾಡಿಲ್ಲ, ನಿಮ್ಗೆ ತೋರ್ಸಾಕತ್ತೀನಿ. ಮಿಕ್ಸ್ ಮಾಡಿ ನವ್ಯಾಕೆ ತಿನ್ನಿಸಿ ನವ್ಯಾಕೆ ಸ್ನಾನ ಮಾಡಿಸ್ಬೇಕು. ಹಾಕಿದಾದ್ಮೇಲೆ ನಾನು ಮಾಡಬೇಕು. ನಾನು ಮಾಡಿ ದೇವ್ರಿಗೆ ನೈವೇದ್ಯಕ್ಕೆ ಮಾಡಿಕೊಂಡು ದೇವ್ರ ಪೂಜೆಗೆ ಏನೇನು ಬೇಕು ಎಲ್ಲ ತರಿಸ್ಕೊಂಡು ನಾಗಪ್ಪಗೆ ಹೋಗಿ ಹಾಲು ಹಾಕಿ ಬರ್ತೀವಿ. ನೋಡಿರಿ, ಮತ್ತು ಇವಾಗ ಕಂಟಿನ್ಯೂ ಮಾಡಾಕತ್ತೀನಿ ಲಾಗ್. ಇವಾಗ ನಂದು ಸ್ನಾನ ಆಯಿತು, ನವ್ಯಂದು ಸ್ನಾನ ಆಯಿತು. ನೋಡ್ಬೋದು ಅಲ್ಲೇ ರೆಡಿ ಮಾಡಿ ಕುಂದ್ರಿಸಿನಕ್ಕಿನ ನಮ್ಮಿತ ಹೂ ತೊಗೊಂಬಂದ್ರು. ಇಬ್ಬರು ದೀಪ ಹಚ್ಚಕ್ಕೆ ರೆಡಿ ಮಾಡಾಕತ್ತಾಳ. ಅಕ್ಕಿ ದೀಪ ಹಚ್ಚಿ ರೆಡಿ ಮಾಡ್ರಿಗೆ ನಾನು ಅಲ್ಲಿ ಅಡುಗೆ ಮನೆಗೆ ರೆಡಿ ಮಾಡ್ತೀನಿ. ಅಕ್ಕಿ ನೋಡ್ರಿ ಕಿರ್ಚಾಡಕತ್ಬಿಟ್ಟಾಳ. ಅಲ್ಲೇ ಯಾರದಾರ ನೋಡಲ್ಲ, ಯಾರದಾರ ಯಾರು ಕಿರ್ಚಾಡ ಹುಡುಗದೋಡಲ್ಲಿ. ಹಾಂ ಅಡುಗೆ ಮನೆಯಾಗ ಏನೇನು ನಡೆದೈತಿ ತೋರಿಸ್ತೀನಿ. ನಮ್ಮಿತ ಪೂಜೆ ಮಾಡ್ತಾಳೆ, ನಾನು ಎಡಿಗೆ ರೆಡಿ ಮಾಡಿ ಹೋಗಕ್ಕೆ ದೇವಸ್ಥಾನಕ್ಕೆ ಹೋಗಕ್ಕೆ ರೆಡಿ ಮಾಡಾಕತ್ತೀನಿ. ಸ್ವಲ್ಪ ಪಾತ್ರೆ ಇದ್ದು ನಾಷ್ಟ ಮಾಡಿದ್ವಿ, ತೊಳೆಯಾಗತ್ತಾರ ಅವರು. ತೋರಿಸ್ತೀನಿ ಬರ್ರಿ. ಆವಾಗಲೇ ತೋರಿಸಿದ್ದೆ, ಇವನು ಸಿಪ್ಪಿ ತೆಗೆದಿಟ್ಟಿನಿ. ಇದನ್ನು ಆಮೇಲೆ ಮಾಡ್ತೀನಿ. ಬೆಳ್ಳುಳ್ಳಿ ಸುಲಿದು ಕೊಟ್ಟಾರ, ಚಟ್ನಿ ಆಮೇಲೆ ಮಾಡ್ತೀನಿ. ಫಸ್ಟು ಈಗ ಕಡ್ಲೆ ಹಿಟ್ಟಿಂದ ಹಳ್ಳಿ ಹಿಟ್ಟಿನ ಥರ ಮಾಡಿ ಉಂಡೆ ಥರ ಮಾಡ್ತೀನಿ ನೈವೇದ್ಯಕ್ಕೆ. ಇಷ್ಟ ಇದೆಲ್ಲ ರೆಡಿ ಆಗೈತಿ. ಪಾಕ ತೆಗೆದ್ಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಕಿ ಉಂಡೆ ಕಟ್ಟಿ ದೇವಸ್ಥಾನಕ್ಕೆ ಹೋಗೋದು ನೋಡಿರಿ. ಅದಾ ರೀ ಇದು ನೋಡಿರಿ ಚಕ್ಲಿ ಹಿಟ್ಟು. ಇದಕ್ಕಿನ್ನೂ ಉಪ್ಪು ಖಾರ ಜೀರಿಗೆ ಅವನ್ನೆಲ್ಲ ಹಾಕಬೇಕು. ಆಮೇಲೆ ಮಾಡಬೇಕಾದ್ರೆ ಹಾಕಿದ್ರೆ ಆತಂಥೇಳಿ ರೆಡಿ ಮಾಡಿ ಇಟ್ಟಿನಿ. ಕಡಲೆ ಹಿಟ್ಟು ಅದೆಲ್ಲ ಒಮ್ಮೆಗೆ ಮಾಡಿಬಿಟ್ರೆ ಆತಂಥೇಳಿ ಫಸ್ಟಿಗೆ ಇದನ್ನು ಮಾಡ್ತೀನಿ. ಇದನ್ನು ಮಾಡಿ ಒಂದು ಸ್ವಲ್ಪ ಅನ್ನ ಮಾಡ್ತೀನಿ, ಬಿಸಿದು ಮೊಸರನ್ನ ತೊಗೊಂಡಿರ್ತೀನಿ ಎಡಿಗೆ. ಫ್ರೆಂಡ್ಸ್ ನೋಡಿರಿ, ಎಲ್ಲ ರೆಡಿ ಮಾಡಿಟ್ಟಿನಿ. ಅರಿಶಿನ, ಕುಂಕುಮ, ಉದಿನ ಕಡ್ಡಿ, ಗೆಜ್ಜೆ ವಸ್ತ್ರ, ದೀಪ ಹಚ್ಚಕ್ಕೆ ಕಡ್ಡಿಪಟ್ನ, ಇದು ಇಷ್ಟ ಮಾಡೀನಿ ಎಡಿ ಈ ವರ್ಷ. ಮತ್ತು ಉಡಿ ತುಂಬಕ್ಕೆ ಹೂವು, ಇದು ದೇವರಿಗೆ ನಮಗೆ ಅಂಗನೂಲು, ಕಾಯಿ, ಆಮೇಲೆ ಹಣ್ಣು ಕಾಯಿ ಹೂವು, ಇದು ಎಣ್ಣೆ ದೀಪಕ್ಕೆ, ಬತ್ತಿ ಎಣ್ಣೆ ತೊಗೊಂಡಿನಿ, ಹಾಲು, ಆಮೇಲೆ ಒಂದು ಚರಿಗೆ ನೀರು, ಇವೆಲ್ಲ. ಒಳ್ಳೆ ನಮಿತ ನೋಡಿರಿ, ನಮ್ಮ ನಮಿತ ಹಿಂಗೆ ರೆಡಿ ಆಗ್ಯಾಳ. ಹೂವು ಇಟ್ಕೊಂಡಾಳೆ ಇವತ್ತು. ನವ್ಯನ ತೋರಿಸಿಬಿಡ್ತೀನಿ ರೀ. ನಾವೇ ಈಕಿಗೆ ಕಿರ್ಚೋದು ಹೊರಗೆ ಹೋಗೋದಿತ್ತಂದ್ರೆ. ನಾನು ಸ್ವಲ್ಪ ತೋರಿಸು. ವೇಲ್ ಹಾಕ್ಕೊಂತೀನಿ. ಹಾಂ, ವೇಲ್ ಹಾಕ್ಕೊಂತೀನಿ ರೀ. ನೋಡ್ರಿ ಸೀರೆ ಉಟ್ಕೋಬೇಕಂದೆ ಟೈಮ್ ಆಕತಿ. ಮಾಡಾಗಿತ್ತು, ಮಳೆ ಬರಂಗಾತು. ಮತ್ತಿನ್ನು ಮಳೆ ಬಂತಂದ್ರೆ ಎಲ್ಲ ಜಂಜಾಟ ಆಗುತ್ತೆ ಅಂಥೇಳಿ ಸೀರೆ ಉಟ್ಕೊಳ್ಳಿಲ್ಲ, ಬರೀ ಡ್ರೆಸ್ ಹಾಕ್ಕೊಂಡಿಲ್ಲ. ಏನು ಸಿಂಪಲ್ಲಾಗಿ ರೆಡಿ ಆಗಿದೆ. ಹಬ್ಬ ಅಂದ್ರೆ ಊರ ಕಡೆ ಜೋರು, ಇಲ್ಲಿನೂ ಜೋರ. ನಮ್ಮ ಸೈಡ್ದವ್ರು ಭಾಳ ಮಂದಿ ಅದ್ರಿ ಈ ಕಡೆ. ಎಲ್ಲರೂ ಹಾಲು ಈ ಥರ ಗದ್ದಲು ಇರ್ತೈತಿ. ಇನ್ನೂ ಬೆಳಕೈತಿ, ಬೆಳಕಿನಾಗ ಹೋಗಿ ಹಾಕೊಂಬರ್ತೀವಿ. ಸ್ವಲ್ಪ ಆಗೈತಿದೆ. ಹೆಂಗೆ ಆಗೈತವ? ಚಂದಾಗೈತೆ. ನಾನು ಹೂ ಇಟ್ಕೊಂಡಿದ್ದೆ. ಇಷ್ಟ ಸಿಂಪಲ್ ನೋಡಿರಿ ಹಬ್ಬ. ಓಕೆ, ಹಾಲು ಒಯ್ದು ಬರ್ತೀವಿ. ಅಲ್ಲಿ ಆದ್ರೆ ವಿಡಿಯೋ ಮಾಡ್ಕೊತೀವಿ. ಯಾವುದು ಹಾಲು ಹಾಕ್ಬೇಕಾರೆ ಏನು ಅನ್ಬೇಕು ಈಗ ಹೇಳ. ಇದು ಅಪಾರ್ಟ್ಮೆಂಟು ಖಾಲಿ ಇದೆ ಕಾಣಿಸ್.
ಇಲ್ಲಿ ಹುತ್ತಿಲ್ಲ ಐತಿ. ಏನು ಹಾವಿನ ಹುತ್ತು. ಗೊತ್ತಿಲ್ಲ. ದೇವಪ್ಪನ ಇದು ನಾಗಪ್ಪನ ಮೂರ್ತಿ ಇಲ್ಲ ಏನು ಹುತ್ತಿದ್ದಲ್ಲಿ ಇಲ್ಲೆಲ್ಲ ಅದನ್ನೆಲ್ಲ ಓಡೋದು ಮನೆ ಮಾಡ್ಕೊಂಡವ್ರು ಅದಲ್ಲ. ಇದು ಪಕ್ಕಕ್ಕೆ ಏನೈತಿಪ್ಪ? ಇದು ಪಕ್ಕಕ್ಕೆ ದೇವಸ್ಥಾನ ಐತೆ ಅಪ್ಪ. ಏನಾಗ್ತಿತ್ತು? ದೇವ್ರಿಗೆ ಈಗ ನೋಡ್ರಕ್ಕೆ ಎಡೋಮಿ ಗಂಟಿ ಒಂದು ತಗೋಬಿಡ್ಲಿಲ್ಲ. ಗಂಟಿ ಒಂದು ತರಲಿಲ್ಲ ನೋಡೋದು. ಹ್ಞೂ ಮತ್ತೆ ಬ್ಲೂಟೂತ್ ಕನೆಕ್ಟ್ ಮಾಡಕತ್ತಾರ. ಅಕ್ಕ ಅಪ್ಪ ಎಲ್ಲರೂ ಆರಾಮಾಗಿ ಹಾಲು ಹಾಕಿ ಹೋಗ್ಬೋದು. ಗದ್ದಲನ ಇಲ್ಲ ಈ ವರ್ಷ ಇಲ್ಲೇ. ಲೇಟಾಗಿ ಬಂದರು ಅಲ್ಲೇ ಭಾಳ ಮಂದಿ ಹಾಕ್ತಾರೆ. ಅಲ್ಲ ಹತ್ರ ಆಗುತ್ತಾ? ಇಲ್ಲಿಗೆ ಗೊತ್ತಿದ್ದಾರ ಬರ್ತಾರ ಗೊತ್ತಿಲ್ಲ. ಪ್ಲೇಟ್ ಇಟ್ಬಿಡು ಹಂಗ. ಬಾಳೆ ನಿಂತ ಈಕೆ ನಾನು ಹಿಂದಕ್ಕೆ ಹೋದಾಗ ಫುಲ್ಲು ಮುಂದಕ್ಕೆ ಹೋಗ್ಬಿಡ್ತಾಳೆ, ಮುಂದಕ್ಕೆ ಬಂದಾಗ ಫುಲ್ ಹಿಂದಕ್ಕೆ ಹೋಗ್ಬಿಡ್ತಾಳೆ. ಅದು ಚಿಕ್ಕಿ ಬಾಳೆನ ಬ್ಯಾಡ ಅಂದಿದ್ದಿಲ್ಲ ನೀನ? ಹಾಂ ಅವರೆಷ್ಟು ದೊಡ್ಡ ದೊಡ್ಡ ಇಟ್ಟಾರ ನೋಡಿ. ಆಫ್ ಮಾಡಿದ್ದು ಇಲ್ಲ, ಕರೆಂಟ್ ಹೋಗಿದ್ರೆ ಹೊರಗಿಂದ ಹೋಗ್ಬೇಕು.
ಬಾಯ್ ಮುಚ್ಚು. ಕಾಣಿಸ್ತೀವಿ ನೋಡು ನವ್ಯ. ನೋಡ್ರಿ ಈಕಿ ನೋಡ್ರಿ ಈಕಿ ಎಷ್ಟು ಕಾಡಿಸ್ತಾಳೆ ಈಕಿ ಡೊಮ್ಮಿ. ಕುಂದ್ರಿಸ್ಬಿಡು ಹೇಳ್ತೀನಿ ತಡಿ. ಹಾಲು ಹಾಕ್ಬೇಕಲ್ಲ ಇನ್ನು. ಎಲ್ಲ ತಂದೇನೆ. ಇಲ್ಲಿ ಸಿಗ್ತೈತೆ ಕೇಳು. ಇದೇನು ಹಾಪ ಹಳ್ಳಿ ಮರ. ನನ್ನ ಗಂಡನ ಪಾಲು, ನನ್ನ ಮಕ್ಕಳ ಪಾಲು, ಸರೂರ್ ಪಾಲು. ನನ್ನ ಪಾಲು, ನಮ್ಮ ಮನೆಯವ್ರ ಪಾಲು, ಎಲ್ಲರ ಪಾಲು, ಸರೂರ್ ಪಾಲು. ನನ್ನ ಪಾಲು, ಎಲ್ಲರ ಪಾಲು, ಸರೂರ್ ಪಾಲು. ಎಲ್ಲರ ಪಾಲು. ನನ್ನ ಮಕ್ಕಳ ಪಾಲು, ನನ್ನ ಮನೆಯವ್ರ ಪಾಲು, ನನ್ನ ಫ್ಯಾಮ್ಲಿ ನನ್ನ ಫ್ರೆಂಡ್ಸ್ ಪಾಲು, ಎಲ್ಲರ ಪಾಲು, ಸರೂರ್ ಪಾಲು. ಅದು ಯಾಕೆ ಇಂಗ್ಲೀಷ್ನಾಗ ಹೇಳಿದಿ? ಬಾಯಿಗೆ ಏನು ಬರ್ತದ? 3 ಸಲ ಆತಲ್ಲ. ಸರೂರ್ ಪಾಲು. ಈ ಕಡೆ ಹಾಲು ಕುಡ್ದ ಬಾಯಿನ ತಂಪು ಮಾಡ್ಕೊಂಡು ಆಗಪ್ಪ.
ಇಲ್ಲಿ ಇದಾಗ್ತೈತಿ. ಇಡು ಮ್ಯಾಗ ಇಡು ಮ್ಯಾಗ ಅನ್ನ ಇಡು ಭಾಳ ಭಾಳ ಕೊಟ್ಟಾಗ ಇಡು. ಭಾಳ ಭಾಳ ಕೊಟ್ಟ ಇಟ್ರೆ ಸುಮ್ಮನೆ ಇದಾಗ್ತೈತಿ. ನಾಗಪ್ಪ ತಿನ್ನಲ್ಲ. ಯಾರ್ಯಾರು ಕೊಟ್ರೆ ಅವ್ರಾದ್ರೂ ತಿಂತಾರೆ. ಇಲ್ಲ ನಾವು ಇನ್ನೊಂದು ತುತ್ತಿಡು ಎಲ್ಲಿ ಈ ಸ್ವಲ್ಪ ಇಟ್ಟಿ ಎಲ್ಲಿ ಮ್ಯಾಗ ಇಡು ಅಂತಾನೆ ಹಾಂ ಓಕೆನಾ? ಏನು ಹೆಸರು? ಉಪ್ಪಿಕ. ಚೆನ್ನಾಗುತ್ತೆ ಹೆಸರು. ಹಾಂ ಎಷ್ಟು ಬಳೆ ಹಾಕೊಂಡು ನಿಂದೇನಾ? ನನಗೂ ಕೊಡು. ಕೊಡಲ್ವಾ? ಬೇಕು ಇದು ಏನಪ್ಪ ಇಲ್ಲ ಐತಲ್ಲ ಇದು ಸ್ಕೂಲ್ ಅದು ಯಾವ ಸ್ಕೂಲ್? ಇದು ಕಾಲೇಜು ಸರಿ ಕಾಲೇಜು ಮೆಡಿಕಲ್ ಇದು ಹೇಳ್ತಾರಲ್ಲ ನರ್ಸರಿ ಕೇರಳದವ್ರು ನರ್ಸರಿನಾ? ನರ್ಸ್ 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 ಯಾಕೆ ಏನು ಎದುರಾಕತ್ತಾವ? ಯಾರು ನಾವೇ ಖಾಲಿನೇ ಐತಿ ಇಲ್ಲಿ ಹಾಕಂತಾರೆ ನೋಡಿ ಜನ ಭಾಳ ಮಂದಿ ಇಲ್ಲ. ಅದಾರ ಕ್ಯೂ ನಿಂತಾರ. ನಮ್ಮ ಗೋಬಿ ಅಂಕಲ್ ಸ್ಕೂಟಿ ಬ್ಯಾಗ್ ಆಗಿದ್ರು ನೋಡ್ತಿದ್ರು. ಸಾಕಾ? ಹ್ಞೂ ಏನಾಯ್ತಮ್ಮ? ತಕ್ಕೋರಿ. ಇಕ್ಕಿ ನೋಡ್ರಿ ಒಂದು ಫೋಟೋದಾಗ ಒಂದು ಬಂದಿಲ್ಲ. ಹ್ಞೂ ನೋಡ್ರಿ ಎಷ್ಟು ಕಾಣಿಸ್ತಾ. ಒಟ್ಟ ಫೋಟೋದಾಗ ಚಂದ ಬರಲ್ಲ. ಫ್ರೆಂಡ್ಸ್ ನೋಡ್ರಿ ಮುಗೀತಾ ಹಬ್ಬ. ನಾಗರ ಪಂಚಮಿ ನಾಗಪ್ಪ ಈಗ ಇನ್ನೂ ಚಂದ ಕಾಣಾಕತ್ತೈತೆ ನೋಡ್ರಿ ಬೆಳಕಿಗೆ, ಲೈಟಿನ ಬೆಳಕಿಗೆ. ನಮ್ಮ ನಮಿತನ ಪೂಜೆ ಮಾಡಿದ್ಲು. ನಾನು ಎಲ್ಲ ರೆಡಿ ಮಾಡಿಕೊಂಡೆ. ಇವತ್ತಿನ ನಾಗರ ಪಂಚಮಿ ಹಬ್ಬದ ಪೂಜೆ ಗೀಜೆ ಎಲ್ಲ ಮುಗೀತು. ಖುಷಿ ಆತನವ? ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ. ತೆಗಿ ಅದನ್ನ. ತೆಗಿ ಅದನ್ನ ಕಿಡ್ದಿ. ನಾವೇ ಎಲ್ಲೋಗಿದ್ರವ? ಹಂಗ ಇಡಿ ಎಲ್ಲೋಗಿದ್ರಿ? ಹಾಂ ಎಲ್ಲೋಗಿದ್ರಿ? ಜೇಜಿಗೆ ಹೋಗಿದ್ರಾ? ಹಾಲು ಹಾಕಿದ್ರೆ ಜೇಜಿಗೆ? ಹೌದಾ? ಹಾಲು ಹಾಕಕ್ಕೆ ಹೋಗಿದ್ರಿ ಅವ ಜೇಜಿಗೆ ಹಾಲು ನಾಗಪ್ಪಗೆ? ಹಾಂ ಏನದ ಅಂದ್ರೆ? ಹ್ಞೂ ಫ್ರೆಂಡ್ಸ್ ನೋಡ್ರಿ ರಾತ್ರಿ ಈಗ ಎಷ್ಟಾಯ್ತು ಟೈಮು? 10:30 ಆಗಕ್ಕೆ ಬಂದೈತಿ. 10:20 ಆಗೈತಿ. 23 ಇವಾಗ ಮುಗೀತು ನೋಡ್ರಿ. ಚಟ್ನಿ ಪೌಡ್ರು, ಇದು ಅಗಸಿ ಚಟ್ನಿ ಪೌಡ್ರು, ಆಮೇಲೆ ಚಕ್ಲಿ ಅರ್ಧ kg ಚಕ್ಲಿ, ಮತ್ತು ನಿನ್ನೆ ಉಂಡೆ ಮಾಡಿಟ್ಟಿನಿ. ಆ ಉಂಡೆ ತೋರಿಸ್ತೀನಿ.
ನೋಡಿರಿ ಇದು ಡ್ರೈ ಫ್ರೂಟ್ಸ್ ಲಡ್ಡು ಜಾಸ್ತಿನೇ ಮಾಡೀನಿ ನಮಗೂ ಅವರಿಗೆ ಕೊಡೋಕ್ಕಂಥೇಳಿ ಇನ್ನು ಮತ್ತು ಮಾಡೋಕ್ಕಾಗಲ್ಲಲ್ಲ ಹಾಗಾಗಿ ಮಾಡಿದ್ರಾಯ್ತು ನಮಗೂ ಅಂಥೇಳಿ ಎಲ್ಲ ಸೇರಿಸಿ ಅವ್ರಿಗೆ ಸೇರಿಸಿ ನಮಗೂ ಸೇರಿಸಿ ಲಡ್ಡು ಕಟ್ಟೀನಿ ಮತ್ತು ಪಂಚಮಿ ಬೇರೆ ನೋಡಿರಿ ಹಾಗಾಗಿ ಚಟ್ನಿ ಇದನ್ನು ಇವು ಎರಡು ಏನು ತೂಕ ಮಾಡೋಂಗಿಲ್ಲ ಯಾಕಂದ್ರೆ ಅರ್ಧ ಕೆ ಜಿ ಇದು ಅರ್ಧ ಕೆ ಜಿ ಇದು ಪಾವು ಕೆ ಜಿ ಇದು ಅರ್ಧ ಕೆ ಜಿ ಇದು 1 ಕೆ ಜಿ ಇವು ಎರಡು ತೂಕ ಮಾಡಿಸ್ತೀನಿ ನಾಳೆ ಬೆಳಿಗ್ಗೆ ತೂಕ ಮಾಡಿಸಿ ನಾಳೆ ಕಳಿಸ್ತೀನಿ ಅವರಿಗೆ ಈ ವಿಡಿಯೋ ಯಾವಾಗ ಬರ್ತಾ ಹೇಳೋಕ್ಕಾಗಿಲ್ಲ ಯಾಕಂದ್ರೆ ನಾವು ವಿಡಿಯೋ ಡೈಲಿ ಹಾಕ್ತಾಯಿಲ್ಲ ಈಗ ಇದು ಇವೊಂದು ಸ್ವಲ್ಪ ಹಿಟ್ಟು ಮಿದ್ದಿ ಹಾಕ್ಬೇಕಾಗಿತ್ತು ನಾನು ಹಾಗಾಗಿ ಹಂಗೆ ಹಾಕಿದ್ನೆಲ್ಲ ನೋಡಿರಿ ಹೆಂಗೆ ಮುರಿತ ಮಸ್ತಾಗ್ಯಾವ ಚಲೋ ಆಗ್ಯಾವ ಚಲೋ ಇದ್ದಿದ್ದು ಮುರಿದು ತೋರ್ಸಕತ್ತೀನಿ ಕರಮ್ ಅಂತವ ಇವೊಂದು ಸ್ವಲ್ಪ ಮುರಿದಾವ ಅದಕ್ಕೆ ಇವನು ಸಪ್ರೇಟ್ ತೆಗೆದಿಟ್ಟಿನಿ ನೋಡಿರಿ ಸೌಂಡ್ ಇವನ್ನೆಲ್ಲ ಮಾಡ್ರಿಗೆ 10:30 ಆಗೈತಿ ಊಟ ಮಾಡಿದ್ದೀನಿ ಊಟ ಮಾಡ್ತೀನಿ ನಾವೇಂದು ಊಟ ಆಗೈತಿ ಆಮೇಲೆ ಅವ್ರ ಅಪ್ಪನ ಊಟ ಮಾಡಿಸಿದ್ರು ಆಕೆಗೆ ಬಾ ನಿದ್ದೆ ಬಂತಾ ಬರ್ರೇವು ಆಮೇಲೆ ನಾನು ದೇವ್ರ ನೈವೇದ್ಯಕ್ಕೆ ಇವನ್ನ ಉಂಡೆ ಮಾಡೀನಿ ಕಡ್ಲಿ ಉಂಡೆ ಅಂತಾರೆ ಅಳ್ಳಿಟ್ಟು ಅಂತಾರೆ ಅಳ್ಳಿಟ್ಟು ಮಾಡೀನಿ ನಾವು ಒಂದು ಸ್ವಲ್ಪ ಗಟ್ಟಿನೇ ಮಾಡ್ತೀವಿ ಅಳ್ಳಿಟ್ಟು ಉಂಡೆ ಎಲ್ಲ ಬಟ್ ಆಡ್ರಿಗೆಲ್ಲ ಗಟ್ಟಿ ಮಾಡೋಂಗಿಲ್ಲ ಯಾಕಂದ್ರೆ ಕೆಲವೊಬ್ರಿಗೆ ಗಟ್ಟಿ ಇದ್ರೆ ಇಷ್ಟ ಆಗಂಗಿಲ್ಲ ಅದಕ್ಕೆ ಓಕೆ ಊಟ ಮಾಡಿ ಮಕ್ಕೊತೀನಿ ಇವನ್ನೆಲ್ಲ ಮುಚ್ಚಿ ಹೊರಗಿಡ್ತೀನಿ ಇಲ್ಲಿ ಇಡಂಗಿಲ್ಲ ಅಡುಗೆ ಮನೆಯಾಗ ಇವನ್ನೆಲ್ಲ ಕವರ್ಗೆ ಹಾಕಿಡ್ತೀನಿ